ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ಗಾಗಿ 3 ಕಡೆ ಸ್ಥಳ ಗುರುತಿಸಿ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತ ಸಚಿವ ಎಂಬಿ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು, ಬೆಂಗಳೂರಿನ 50 ಕಿಲೋಮೀಟರ್ ವ್ಯಾಪ್ತಿಯೊಳಗೆ 3 ಸ್ಥಳಗಳ ಗುರುತಿಸಿದ್ದು, ಕನಕಪುರದ ಹಾರೋಹಳ್ಳಿ ಬಳಿ 2 ಸ್ಥಳಗಳು ಹಾಗೂ ಕುಣಿಗಲ್ ರಸ್ತೆಯ ನೆಲಮಂಗಲ ಬಳಿ 1 ಸ್ಥಳ ಗುರುತಿಸಿ ನಾಗರಿಕ ವಿಮಾನಯಾನ ಸಚಿವಾಲಯಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ 3 ಸೈಟ್ಸನ್ನು. ಒಂದು ನೆಲಮಂಗಲದಿಂದ ಹಾಸನ್ ಹೋಗುವಂಥ ರಸ್ತೆ ಅಕ್ರಾಸ್ ಕುಣಿಗಲ್ ರೋಡಿಗೆ ಸುಮಾರು 10 ಕಿಲೋಮೀಟರ್ ಮೇಲೆ ಈ ಒಂದು ಜಾಗ ಗುರುತು ಮಾಡಲಾಗಿದೆ. ನಮ್ಮ ಕನಕಪುರ ರೋಡ್ ಮೇಲೆ ಅಲ್ಲಿನೂ ಕೂಡ 2 ಸೈಟ್ಗಳನ್ನ ಓವರ್ಲ್ಯಾಪಿಂಗ್ ಸೈಟ್ಸ್ ಇದ್ದಾವೆ. ಈ ಕಡೆ ನೆಲಮಂಗಲ ಅಂತ ಇರೋದು ಸೈಟು, ಅದನ್ನು ಕೂಡ ಮೆಟ್ರೋಗೆ ಕನೆಕ್ಟ್ ಆಗುತ್ತೆ. ಇವೆರಡೂ ಸೈಟ್ಗಳು 50 ಕಿಲೋಮೀಟರ್ ಒಳಗಡೆ ಇದ್ದಾವೆ. ಮುಡಾ ಕೇಸ್ ಸಂಬಂಧ ಸಿಎಂ ಪತ್ನಿ ಪಾರ್ವತಿ ಹಾಗೂ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ಗೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಅನ್ನ ಹೈಕೋರ್ಟ್ ರದ್ದುಗೊಳಿಸಿದೆ. ಇಡಿ ಸಮನ್ಸ್ ರದ್ದುಗೊಳಿಸಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠದಿಂದ ಆದೇಶ ಹೊರಡಿಸಲಾಗಿದೆ. ಇದೇ ವೇಳೆ ಲೋಕಾಯುಕ್ತ ವರದಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ತಕರಾರು ಅರ್ಜಿ ಸಲ್ಲಿಸಿದ್ದಾರೆ. ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಮಾಜಿ ಸಚಿವ ಆನಂದ್ ಸಿಂಗ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಳ್ಳಾರಿಯ ವ್ಯಾಸನಕೆರೆ ಗಣಿಯಿಂದ ಅಕ್ರಮ ಅದಿರು ಸಾಗಣೆ ಕೇಸ್ ದಾಖಲಾಗಿತ್ತು. ವಿಚಾರಣೆ ಆಲಿಸಿದ ಬೆಂಗಳೂರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಡ್ಜ್ ಸಂತೋಷ್ ಗಜಾನನ್ ಭಟ್ ಮಾಜಿ ಸಚಿವ ಆನಂದ್ ಸಿಂಗ್, ಗೋವಾ ಸಚಿವ ರೋಹನ್ ಕೌಂಟೆ ವಿರುದ್ಧ ಕೇಸ್ ಖುಲಾಸೆ ಮಾಡಿದೆ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧದ ಸುಲಿಗೆ ವಂಚನೆ ಕೇಸ್ ರದ್ದುಪಡಿಸಲು ಹೈಕೋರ್ಟ್ ನಕಾರ ಮಾಡಿದೆ. ಶಾಸಕ ಮುನಿರತ್ನ ವಿರುದ್ಧ ಚೆಲುವರಾಜು ಎಂಬುವರು ಸುಲಿಗೆ ವಂಚನೆ ಕೇಸ್ ದಾಖಲಿಸಿದ್ರು. ಈ ಪ್ರಕರಣವನ್ನ ರದ್ದುಪಡಿಸುವಂತೆ ಮುನಿರತ್ನ ಅರ್ಜಿ ಸಲ್ಲಿಸಿದ್ರು. ಆದರೆ ಚೆಲುವರಾಜು ಸಲ್ಲಿಸಿದ್ದ ದೂರು ರದ್ದತಿಗೆ ಹೈಕೋರ್ಟ್ ನಕಾರ ಮಾಡಿದೆ.